ನಿಮ್ಮನೇಲಿ ಏನಾದ್ರೂ 1 ರಿಂದ 1.5 ತಿಂಗಳು ಬೆಕ್ಕನ್ ಮರಿಗಳಿದಾವ? ಹಂಗಿದ್ರೆ ಈ ವಿಡಿಯೋ ನೀವು ನೋಡ್ಲೇಬೇಕು. ಸಾಮಾನ್ಯವಾಗಿ ಬೆಕ್ಕನ್ ಮರಿಗಳಿಗೆ 1 ತಿಂಗಳಾದ್ಮೇಲೆ ಅದ್ರ ಹೊಟ್ಟೆಲಿ ಈ ತರ ಹುಳಗಳಿದ್ದು ಬೆಕ್ಕನ್ ಮರಿಗಳು ಟಾಯ್ಲೆಟ್ ಮಾಡಿದಾಗ ಈ ತರ ಹುಳ ಬಿದ್ದಿರುತ್ತೆ. ಎಲ್ಲಾ ಬೆಕ್ಕನ್ ಮರಿಗಳಿಗೂ ಬೀಳುತ್ತೆ ಅಂತ ಹೇಳಲ್ಲ, ಬಟ್ 70% ಬಿದ್ದೇ ಬೀಳುತ್ತೆ. ಇಂಥ ಟೈಮಲ್ಲಿ ನಾವು ಮರಿಗಳನ್ನ ಸರಿಯಾಗಿ ಕೇರ್ ಮಾಡ್ಲಿಲ್ಲ ಅಂದ್ರೆ ಅವಾಗ ಮರಿಗಳನ್ನ ಕಳ್ಕೋಬೇಕಾಗುತ್ತೆ. ಇಂಥ ಸಿಚುವೇಶನ್ ಅಲ್ಲಿ ನಾನ್ ಹೇಗೆ ನಮ್ ಬೆಕ್ಕನ್ ಮರಿಗಳಿಗೆ ಟ್ರೀಟ್ ಮಾಡ್ತೀನಿ ಹೇಳ್ತೀನಿ ಬನ್ನಿ. ಈ ಪ್ರೋಸೆಸ್ ನ ಡಿವಾರ್ಮಿಂಗ್ ಅಂತ ಹೇಳ್ತಾರೆ. ಫಸ್ಟ್ ನಾನು ಎಲ್ಲಾ ಬೆಕ್ಕನ್ ಮರಿಗಳದ್ದು ವೆಯ್ಟ್ ಎಷ್ಟಿದೆ ಅಂತ ಬರ್ದಿಡ್ಕೋತೀನಿ. ಇನ್ನ ಪೆಟ್ ಮೆಡಿಕಲ್ ಸ್ಟೋರ್ ಹೋಗಿ ಕಿಟನ್ಸ್ ಡಿವಾರ್ಮಿಂಗ್ ಸಿರಪ್ ಕೊಡಿ ಅಂದ್ರೆ ಕೊಡ್ತಾರೆ. ನಾನು ಮುಂಚೆ ಒಂದ್ಸರಿ ಈ ಸಿರಪ್ ನ ತಂದಿದ್ದೆ, ಆದ್ರೆ ಈ ಸರಿ ಬೇರೆ ತಂದಿದ್ದೀನಿ. ಯಾಕೆ ಬೇರೆ ತಂದೆ ಅಂತ ಮುಂದೆ ಹೇಳ್ತೀನಿ ನೋಡಿ. ಈ ಸರಿ ನಾನು ತಂದಿರೋದು ಇದೇ ಸಿರಪ್ ನೋಡಿ. ಯಾಕೆ ಇದನ್ನ ತಂದೆ ಅಂದ್ರೆ ಈ ಸಿರಪ್ ನ ಎಲ್ಲಾ ಏಜ್ ಬೆಕ್ಕಳಿಗೂ ಕೊಡಬಹುದು. ಅಷ್ಟೇ ಅಲ್ಲದೆ ಇದನ್ನ ಪ್ರೆಗ್ನೆಂಟ್ ಕ್ಯಾಟ್ ಗಳಿಗೂ ಕೊಡಬಹುದು, ಪ್ಲಸ್ ಫೀಡಿಂಗ್ ಕ್ಯಾಟ್ ಗಳಿಗೂ ಕೊಡಬಹುದು. ಇನ್ನ ಇದನ್ನ ಹೇಗ್ ಕೊಡೋದು ಅಂತ ನೋಡಕ್ ಬಂದ್ರೆ ಬೆಕ್ಕನ್ ಮರಿಗಳು ಎಷ್ಟು ಕೆಜಿ ಅಥವಾ ಎಷ್ಟು ಗ್ರಾಮ್ ಇದಾವೆ ಅಂತ ಲೆಕ್ಕ ಹಾಕೊಂಡು ಅದಕ್ಕೆ ತಕ್ಕನಂಗೆ ಅಷ್ಟು ml ಮಾತ್ರ ಕೊಡ್ಬೇಕು. ಎಷ್ಟು ಕೆಜಿ ಕ್ಯಾಟ್ ಗೆ ಎಷ್ಟು ml ಕೊಡ್ಬೇಕು, ಯಾವಾಗ ಕೊಡ್ಬೇಕು, ಮತ್ತೆ ಅದ್ರ ಬೆನಿಫಿಟ್ಸ್ ಏನು ಅಂತ ಅಲ್ಲೇ ಮೆನ್ಷನ್ ಮಾಡಿರ್ತಾರೆ. ನಿಮ್ಗೆ ಏನಾದ್ರು ಅಲ್ಲಿರೋದು ಗೊತ್ತಾಗ್ಲಿಲ್ಲ, ಕನ್ಫ್ಯೂಸ್ ಆಯ್ತು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ಔಟ್ ಮಾಡಿ. ಇನ್ನ ಇದನ್ನ ಕಂಟಿನ್ಯೂಸ್ ಆಗಿ 3 ದಿನ ಕೊಡ್ಬೇಕು. ನೀವೇನಾದ್ರೂ ಮೊದಲನೇ ದಿನ ಬೆಳಿಗ್ಗೆ ಕೊಟ್ಟಿದ್ರೆ ಇನ್ ಮಿಕ್ಕಿದ 2 ದಿನನೂ ಬೆಳಿಗ್ಗೆನೆ ಕೊಡ್ಬೇಕು. ಮಧ್ಯಾಹ್ನ ಕೊಟ್ಟಿದ್ರೆ ಮಿಕ್ಕಿದ 2 ದಿನನೂ ಮಧ್ಯಾಹ್ನನೇ ಕೊಡೋದು. ಏನಾದ್ರೂ ರಾತ್ರಿ ಕೊಟ್ಟಿದ್ರೆ ರಾತ್ರಿ ಕೊಡೋದು. ನಾನು ಡಿವಾರ್ಮಿಂಗ್ ಮಾಡೋದು ಸ್ವಲ್ಪ ಲೇಟ್ ಆಗಿದ್ರಿಂದ 1 ಬೆಕ್ಕನ್ ಮರಿನ ಕಳ್ಕೋಬೇಕಾಗ್ ಬಂತು. ಇದೇ ಆ ಬೆಕ್ಕನ್ ಮರಿ ನೋಡಿ, ಹೊಟ್ಟೆಲ್ ಹುಳ ಆಗಿ ಬರೀ 2 ದಿನಕ್ಕೆ ತೀರ್ಕೊಬಿಡ್ತು. ಬೆಕ್ಸ್ ಸಾಕಿರೋರ್ಗ್ ಮಾತ್ರ ಗೊತ್ತು ಅನ್ಸುತ್ತೆ ಆತರ ಹೊಟ್ಟೆಲಿ ಹುಳ ಆದ್ರೆ ಎಷ್ಟು ಡೇಂಜರ್ ಅಂತ. ಒಂದ್ರಿಂದ ಒಂದಕ್ಕೆ ಇನ್ಫೆಕ್ಷನ್ ಆಗಿ ಹೊಟ್ಟೆಲ್ ಹುಳ ಆಗಿ ಒಂದ್ ಕಡೆಯಿಂದ ಎಲ್ಲಾ ಬೆಕ್ಕನ್ ಮರಿಗಳು ಸಾಯ್ತಾ ಬರ್ತವೆ. ಸೊ ಆತರ ಆಗ್ಬಾರ್ದು ಅಂದ್ರೆ ಟೈಮ್ ಕರೆಕ್ಟ್ ಆಗಿ ನಿಮ್ ಬೆಕ್ಕಳಿಗೆ ಡಿವಾರ್ಮಿಂಗ್ ಮಾಡಿ. ನಾನಂತೂ ನಮ್ಮ ಮನೇಲಿರೋ ಪ್ರತಿಯೊಂದ್ ಬೆಕ್ಕಿಗೂ ಡಿವಾರ್ಮಿಂಗ್ ಮಾಡ್ಬಿಟ್ಟೆ. ಇನ್ನ ಬಾಕಿ ಇರೋದು ನಮ್ ಬ್ರೂನೋ ಚಾರ್ಲಿಗೆ. ಅವ್ರಿಗೆ ಹೇಗ್ ಡಿವಾರ್ಮ್ ಮಾಡ್ತೀನಿ ಅಂತ ನಿಮ್ಗೆ ತಿಳ್ಕೊಬೇಕು ಅಂತ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬ್ರೂನೋ ಚಾರ್ಲಿ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.